ಯಾವುದನ್ನು ನಂಬುತ್ತೀರಿ ಅದು ನಿಮ್ಮ ಸೃಷ್ಟಿಯಾಗುತ್ತದೆ. ಮನುಷ್ಯರು ಹೇಗೆ ಆಲೋಚಿಸುತ್ತಾರೆಯೋ ಅದು ಅವರ ಪರಿಸ್ಥಿತಿಯನ್ನು ನಿರ್ಧರಿಸುತ್ತದೆ. ನಾವು ನಮ್ಮ ಕಷ್ಟಗಳನ್ನು ನಮ್ಮ ಸಹನೆಯ ಮೂಲಕ ನಿವಾರಿಸಬೇಕು. ಮನುಷ್ಯ ಮೊದಲು ನಿನ್ನ ಹೃದಯದ ಬಾಗಿಲನ್ನು ಹತ್ತಿದಾಗಲೇ ಅದನ್ನು ಹೇಗೆ ಗೆಲ್ಲಲಿ? ಯಾರು ಮುಖ್ಯರಾಗಿರುವವರೋ ಅವರು ಅಧಿಕಾರವನ್ನು ಹೆಚ್ಚಿಸಲು ಯತ್ನಿಸುತ್ತಾರೆ. ಯಾರು ಸೇವೆ ಮಾಡುವವರೋ ಅವರು ಅಧಿಕಾರವನ್ನು ದ್ವಿಗುಣಗೊಳಿಸಲು ಯತ್ನಿಸುತ್ತಾರೆ. ಅತ್ಯಂತ ದುಃಖದ ಸಮಯದಲ್ಲಿಯೂ ನಾವು ಅತ್ಯುತ್ತಮ ಶಕ್ತಿಯ ಅಧಿಕಾರಿಗಳಾಗಿರುವೆವು. ನಿಜವಾದ ಶಕ್ತಿ ಯಾವಾಗಲೂ ಅದೃಷ್ಟದ ಹಿಂದೆ ಇರುವುದು. ಸಾಧನೆಯಿಂದ ಮಾತ್ರ ಯಾವುದೇ ಗುರಿಯನ್ನು ಸಾಧಿಸಬಹುದು. ನಮ್ಮ ಶ್ರದ್ಧೆಯೇ ನಮ್ಮ ಯಶಸ್ಸಿನ ಸೂಚಕ. ಆತ್ಮವಿಶ್ವಾಸದಿಂದ ಸಾಧನೆಯ ಅಡಿಪಾಯದವರೆಗೆ ನಾವು ಎದ್ದು ನಿಂತರೆ ಯಾರೂ ನಮ್ಮನ್ನು ನಿಲ್ಲಿಸಲಾರರು. ನಿಜವಾದ ಶಕ್ತಿಯು ಆತ್ಮನಲ್ಲಿದೆ. ನೀವು ಬದುಕುವ ಮಟ್ಟದಲ್ಲಿ ಹೇಗೆ ನಿಂತಿರುವಿರಿ, ಅದು ಅಪ್ಪಣೆಯ ಮಟ್ಟದಲ್ಲಿ ಹೇಗೆ ನಡೆಯುವುದು? ನಮ್ಮ ಬುದ್ಧಿಶಕ್ತಿಯು ನಮ್ಮ ಬದುಕಿನ ರೂಪಕ್ಕೆ ನಿರ್ಧರಿತವಾಗುತ್ತದೆ. ಆತ್ಮಶ್ರದ್ಧೆಯು ಯಶಸ್ವಿನ ಹಾದಿಯ ಮುಖ್ಯ ಮಾರ್ಗವಾಗಿದೆ. ನಾವು ನಮ್ಮ ಸ್ವಾತಂತ್ರ್ಯವನ್ನು ಪಡೆದಾಗ ಮಾತ್ರ ನಮ್ಮ ಜೀವನವು ಪೂರ್ಣವಾಗುತ್ತದೆ.